ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇದು ಗಾರ್ಡನ್ ಮೇಕ್ ಓವರ್ ಪಾರ್ಟ್ 3. ಹಾಗೆ ನನ್ನ ಎಲ್ಲ ಸೇವಂತಿಗೆ ಹೂ ಗಿಡಗಳಿಗೆ ನಾನು ಯಾವ ರೀತಿಯ ಸಾವಯವ ಗೊಬ್ಬರವನ್ನು ಹಾಕ್ತೀನಿ, ಹಾಗೂ ಈ ಒಂದು ಮಳೆ ಇಲ್ಲದೆ ಇರುವಂತಹ ಟೈಮಲ್ಲಿ ನೀರಿನ ನಿರ್ವಹಣೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಈ ಸೇವಂತಿಗೆ ಹೂ ಗಿಡಗಳ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿರೋ ಅಂಥದ್ದು. ದಯವಿಟ್ಟು ಯಾರಿನ್ನೂ ಆ ವಿಡಿಯೋಗಳನ್ನ ನೋಡಿಲ್ವೋ ಒಂದು ಸಲ ನೋಡಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಜುಲೈ ತಿಂಗಳಲ್ಲಿ ಮಳೆ ಹೆಚ್ಚು ಬರಬೇಕಾಗಿದ್ದಂತಹ ಮಳೆ ಬಂದಿಲ್ಲ. ಹಾಗಾಗಿ ನೀರು ಹಾಕೋದು ಕೂಡ ಭಾಳ ಇಂಪಾರ್ಟೆಂಟು. ಸೊ ನಾನು ಈ ಸೇವಂತಿಗೆ ಹೂ ಗಿಡಗಳನ್ನ ಹಾಕಿ 2 ವಾರಕ್ಕಿಂತ ಹೆಚ್ಚು ದಿನಗಳಾಗಿದ್ದು, ಈಗ ಈ ನನ್ನ ಚಿಕ್ಕ ಚಿಕ್ಕ ಸೇವಂತಿಗೆ ಗಿಡಗಳಿಗೆ ಗೊಬ್ಬರ ಕೊಡುವಂತಹ ಟೈಮು. ಯಾಕಂತಂದರೆ ನಾವು ಹಾಕಿ ಸುಮ್ಮನೆ ಇರೋದಲ್ಲ, ಅದಕ್ಕೆ ಪೂರಕವಾಗಿ ಗೊಬ್ಬರಗಳನ್ನ ಆಗಿಂದಾಗೆ ಕೊಡ್ತಿತ್ತು ಅಂತಂದರೆ ನಮ್ಗೆ ಹಬ್ಬದ ಸೀಸನ್ ಅಷ್ಟೊತ್ತಿಗೆ ಸಾಕಷ್ಟು ಹೂಗಳು ಬರೋದಕ್ಕೆ ಅದು ಅವಕಾಶ ಆಗುತ್ತೆ. ಹಾಗಾಗಿ ನಾನು ನಿನ್ನೆ ರಾತ್ರಿ ನೀರನ್ನು ಹಾಯಿಸಿದ್ದೆ ಈ ನನ್ನ ಸೇವಂತಿಗೆ ಗಿಡಗಳಿಗೆ. ಇವತ್ತು ಬೆಳೆದಿದ್ದಂತಹ ಸ್ವಲ್ಪ ಸ್ವಲ್ಪ ಕಳೆಗಳನ್ನು ಕೂಡ ತೆಗೆದು ಗೊಬ್ಬರ ಹಾಕಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದು. ನಾವು ಕಳೆಯನ್ನು ತೆಗೆದೇ ಗೊಬ್ಬರ ಹಾಕ್ತು ಅಂತಂದರೆ ಕಳೆಗಳು ಕೂಡ ನಾವು ಹಾಕುವಂತಹ ಗೊಬ್ಬರದಲ್ಲಿರೋ ಸಾರಾಂಶನೆಲ್ಲ ತಿಂದು ನಾವೇನು ಗಿಡಗಳಿಗೆ ಹಾಕಿದ್ದೀವೋ ಅದು ಸರಿಯಾದ ಪ್ರಮಾಣದಲ್ಲಿ ಸಿಗಲ್ಲ. ಹಾಗಾಗಿ ಕಳೆ ನಿರ್ವಹಣೆ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ನೀವು ನೋಡ್ತಾ ಇರ್ಬೋದು, 2 ವಾರದ ನಂತರ ಅದೇ ಒಂದು ಕಳೆಯಿಂದ ನನ್ನ ಸೇವಂತಿಗೆ ಹೂ ಗಿಡಗಳಿರೋ ಅಂಥದ್ದು. ನಿಮಗೂ ಕೂಡ ಈ ರೀತಿ ಸೇವಂತಿಗೆ ಬೆಳೆಯೋದ್ರಲ್ಲಿ ಆಸಕ್ತಿ ಇತ್ತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೂ ಗಾರ್ಡನರ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ನನ್ನ ಪ್ರಯಾರಿಟಿ ಫಸ್ಟು ಆದ್ಯತೆ ನಾನು ಕೊಡೋದು ನನ್ನ ಎಲ್ಲ ಗಾರ್ಡನ್ ಗಿಡಗಳಿಗೂ ಕೂಡ ಕೆಂಪು ಮಣ್ಣು. ಆನಂತರ ನಾನು ಕೌಡಂಗ್ ಕಾಂಪೋಸ್ಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಕೌಡಂಗ್ ಕಾಂಪೋಸ್ಟು ಒಂದು ಸಾವಯವ ಗೊಬ್ಬರ ಆಗಿದ್ದು, ಅದು ಕೂಡ ಗಿಡಗಳ ಬೆಳವಣಿಗೆಗೆ ತುಂಬ ಪೂರಕ ಆಗಿರೋವಂಥದ್ದು. ಮ್ಯಾಕ್ಸಿಮಮ್ ನಾನು ಈ ಏರಿಯಾ ಕ್ಲೀನ್ ಮಾಡುವಂತಹ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಆ ಟೈಮಲ್ಲಿ ನನಗೆ ನಿಯರ್ಲಿ 1-20 ಎರೆಹುಳುಗಳು ಈ ಏರಿಯಾದಲ್ಲಿ ಸಿಕ್ಕಿದಂಥದ್ದು. ಹಾಗಾಗಿ ನಾನು ಆ ಎರೆಹುಳುಗಳನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಆಲ್ವೇಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ನೇ ನನ್ನ ಗಾರ್ಡನ್ಗೆ ಯೂಸ್ ಮಾಡೋ ಅಂಥದ್ದು. ಸೊ ಫೈನಲಿ ಎಲ್ಲ ಗಿಡಗಳನ್ನ ಹಾಕಿ ಗೊಬ್ಬರ ಹಾಕಿದ ನಂತರದಲ್ಲಿ ನೀರು ಕೂಡ ಹಾಯಿಸಿರೋ ಅಂಥದ್ದು. ದಿನಕ್ಕೆ 2 ಸಲ ಆದರೂ ನಾವು ನೀರನ್ನು ಕೊಡಲೇಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಹಾಕಿರೋ ಅಂಥದ್ದು ಡೈರೆಕ್ಟ್ ಸನ್ಲೈಟಿಗೆ ಇರೋದ್ರಿಂದ ಯಾವುದೇ ಶೇಡ್ ಇಲ್ಲದೆ ಇರೋ ಕಾರಣ ನಾನು ಪ್ರತಿನಿತ್ಯ 2 ಸಲ ಆದರೂ ನೀರು ಇದಕ್ಕೆ ಹಾಕ್ತಾ ಇರ್ತೀನಿ. ಇದಾಗಿತ್ತು ನನ್ನ ಗಾರ್ಡನ್ ಮೇಕ್ ಓವರ್ ಪಾರ್ಟ್ 3 ವಿಡಿಯೋ. ಜೊತೆಗೆ ಸೇವಂತಿಗೆ ಹೂ ಗಿಡಗಳಿಗೆ ಯಾವ್ಯಾವ ರೀತಿ ಗೊಬ್ಬರ ಹಾಕಬೇಕು ಅನ್ನೋದು, ಜೊತೆಗೆ ನೀವು ಹೆಚ್ಚು ಕಿಚನ್ ವೇಸ್ಟ್ ಏನಿರುತ್ತೋ ಅಂಥ ಒಂದು ಗೊಬ್ಬರ ಕೊಟ್ಟರೂ ಕೂಡ ಈ ಸೇವಂತಿಗೆ ಹೂ ಗಿಡಗಳು ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಗೊತ್ತಿರೋಂಥ ಯಾವುದೇ ವಿಚಾರಗಳಿದ್ದರೂ ಕೂಡ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫೈನಲ್ ವ್ಯೂ ಈ ರೀತಿ ಕಾಣಿಸ್ತಾ ಇತ್ತು. ಗೊಬ್ಬರಗಳೆಲ್ಲವನ್ನು ಕೂಡ ಆ್ಯಡ್ ಮಾಡಿ ನೀರು ಹಾಕಿದ ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡೋದಕ್ಕೆ 4 ನಿಮಿಷ ವಿಡಿಯೋ, ಆದರೆ ಆ ಬಿಸಿಲಲ್ಲಿ ಅಷ್ಟೆಲ್ಲ ಕೆಲಸ ಮಾಡೋದ್ರ ಅನುಭವ ಯಾರೆಲ್ಲ ನೀವು ಫಾರ್ಮರ್ಸ್ ಅಥವಾ ಗಾರ್ಡನಿಂಗ್ನ ಮನೆಯಲ್ಲೇ ಮಾಡ್ತಿರೋರು ಇದ್ದೀರೋ, ಆ ಬಿಸಿಲ ತೀವ್ರತೆ, ಹಾಗೂ ನಾವು ಗಿಡಗಳನ್ನ ಹಾಕಿರೋನ ಯಾವುದೇ ಗಿಡ ಆಗಿರ್ಬೋದು, ಮರ, ಸಸಿ, ಅಡಿಕೆ, ತೆಂಗು ಇವೆಲ್ಲ ಉಳಿಸ್ಕೊಳ್ಳೇಬೇಕಾಯ್ತು ಅಂತಂದರೆ ಬಿಸಿಲಲ್ಲಿ ಸ್ವಲ್ಪ ನಾವು ಕಷ್ಟಪಡಲೇಬೇಕಾಗುತ್ತೆ. ಅದರ ಅನುಭವ ಆ ಬಿಸಿಲಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಸೊ ಇದಿಷ್ಟು ಕೂಡ ನನ್ನ ಸೇವಂತಿಗೆ ಹೂ ಗಿಡಗಳ ಪಾರ್ಟ್ 3 ಮತ್ತು ಗಾರ್ಡನ್ ಮೇಕ್ ಓವರ್ ಪಾರ್ಟ್ 3 ವಿಡಿಯೋ ಆಗಿತ್ತು. ಹಬ್ಬದ ಸೀಸನ್ ಅಷ್ಟೊತ್ತಿಗೆ ಮಳೆ ಬರುತ್ತೆ ಗೊತ್ತಿಲ್ಲ ನಮಗೆ, ಬಟ್ ಹೂವಿನ ಗಿಡಗಳಂತೂ ಹಾಕಿರೋದು ನಂಬಿಕೆನೇ ದೇವರು ಅಂತ ಹೇಳ್ತಾರಲ್ಲ, ಸೊ ಲೈಕ್ ದಟ್ ಗಿಡಗಳನ್ನೇನೋ ಹಾಕಿದ್ದೀವಿ. ಅಷ್ಟೊತ್ತಿಗೆ ಮಳೆ ಬಂತು ಇಲ್ಲ, ಹಿಂಗಾರಾದರೂ ಚೆನ್ನಾಗಾಗಲಿ ಅಂತ ನಾನು ಆಶಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.